ಗೈಸ್, ವೆಲ್ಕಮ್ ಬ್ಯಾಕ್ ಅನದರ್ ಹೊಸ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಇವಾಗ ನೆಲಮಂಗಲ ಟೋಲ್ ಇಂದ ಬಿಡ್ತಾ ಇದೀವಿ. ಡೈರೆಕ್ಟ್ ನೆಕ್ಸ್ಟ್ ಸ್ಟಾಪ್ ಬಂದು ಡೈರೆಕ್ಟ್ ಹಾಸನ್ಗೆ. ಯಾಕಂದ್ರೆ ಇವಾಗ ನೆಲಮಂಗಲ ಟೋಲ್ ಇಂದ ಬಿಡ್ತಾ ಇದೀವಿ. ಇವಾಗ ಲೇಟ್ ಆಗಿತ್ತು, 9-10 ಗಂಟೆ ಆಯ್ತಾ ಬಂತು. ಹೋಯ್ತಾ ವ್ಲಾಗ್ ಮಾಡ್ತೀನಿ ನೋಡೋದ. ಇನ್ನು ಹಾಸನ್ಗೆ 143 ಕಿಲೋಮೀಟರ್ ಇದೆ. ಇವಾಗ ನಾವು 6 ಜನ ಹೋಯ್ತಿರೋದು, 3 ಬೈಕು 6 ಜನ ಇದೀವಿ. ಎಲ್ಲಿ ಹೋಯ್ತಾ ಇದೀವಿ ಅಂದ್ರೆ ಹೊರನಾಡು ಫಾರ್ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೋಯ್ತಿರೋದು. ಡೈರೆಕ್ಟ್ ಸ್ಟ್ರೆಚ್ ಹೊಡಿಯಲ್ಲ, ಅವಾಗವಾಗ ಹಾಸನ್ ಒಂದು ಸ್ಟಾಪ್ ಆಗ್ತಿರ್ತೀವಿ. ಎಲ್ಲೆಲ್ಲಿ ಸ್ಟಾಪ್ ಆಗ್ತೀವಿ ಅಂತ ನಾನು ಅವಾಗವಾಗ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಅಂಡ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಸ್ಟೋರಿ ಅಪ್ಡೇಟ್ ಮಾಡ್ತಾನೆ ಇರ್ತೀನಿ, ಅವಾಗಿಂದ ಮಾಡ್ತಾನೆ ಇದ್ದೀನಿ. ದೇವಸ್ಥಾನಕ್ಕೆ, ಆಮೇಲೆ ಕಳಶ ದೇವಸ್ಥಾನಕ್ಕೆ ಪ್ಲಾನ್ ಇರೋದು ಇವತ್ತಿಗೆ. ನಾಳೆಗೆ ಬಂದು ಏನ್ ಪ್ಲಾನ್ ಇದೆ ಏನು ಅಂತ ನಾನು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಹೇಳ್ತೀನಿ. ಈ ಟ್ರಿಪ್ ಅಲ್ಲಿ ಸೆಕೆಂಡ್ ಟೋಲ್ ಬಂದಿದೀವಿ. 100 ಕಿಲೋಮೀಟರ್ಸ್ ಹೊಡೆದಿದೀವಿ. 20 ನಿಮಿಷ ಬ್ರೇಕ್ ತಗೊಂಡ್ವಿ. ಇವಾಗ ಬ್ರೇಕ್ ತಗೊಂಡು ಹೊಂಟಿದೀವಿ ಹಾಸನ್ ಕಡೆಗೆ. ಫಸ್ಟ್ ಟೈಮ್ ಇಷ್ಟು ದೊಡ್ಡ ಲಾಂಗ್ ಹೊಡಿತಿರೋದು ಫಸ್ಟ್ ಟೈಮ್ ಇದು. ಹಾಸನ್ ರೂಟ್ ಹೊಡಿತಿರೋದು ಗಾಡಿಯಲ್ಲಿ ಹೊಡಿತಿರೋದೇ ಫಸ್ಟ್ ಟೈಮ್ ಇದು. ಬಸ್ಸಲ್ಲಿ ಹೋಗಿದ್ದೀನಿ, ಟ್ರೈನಲ್ಲಿ ಹೋಗಿದ್ದೀನಿ, ಗಾಡಿಯಲ್ಲಿ ಫಸ್ಟ್ ಟೈಮ್ ಇಷ್ಟು ಲಾಂಗ್. ಟೋಟಲ್ ಎಷ್ಟು ಕಿಲೋಮೀಟರ್ ಅಂದ್ರೆ 740 ಕಿಲೋಮೀಟರ್ಸ್ ಸಮಥಿಂಗ್ ನಾವು ಲೆಕ್ಕ ಮಾಡಿರೋದು. ನಾವು ಇವಾಗ ಎಷ್ಟಾಗುತ್ತೆ ಅಂತ ನಮ್ಗೆ ಗೊತ್ತಿಲ್ಲ ಸೀರಿಯಸ್ ಆಗಿ. ಎಲ್ಲದೊಂದು ಸ್ಟಾಪ್ ಹಾಕಿದ್ರೆ ನಾನು ಕಂಟಿನ್ಯೂ ಮಾಡ್ತೀನಿ. ವೆಲ್ಕಮ್ ಟು HK ವ್ಲಾಗ್ಸ್. ಕಾರೆಕೆರೆಗೆ ಬಂದಿದೀವಿ. ಇಲ್ಲೊಂದು ದೇವಸ್ಥಾನ ಇದೆ, ಶಿವನ ದೇವಸ್ಥಾನ. ಅದ್ ನೋಡ್ಕೊಂಡು ಆಮೇಲೆ ಹಾಸನ್ಗೆ ಸ್ಟಾಪ್ ಆಗ್ತೀವಿ. ಐತಲ್ಲ ಹಿಂದೆ ಒಂಚೂರು ಲೆಫ್ಟ್ ಅಲ್ಲಿ ಆ ಪಕ್ಕದ ರೋಡ್ ಮನೇನೆ ರೋಡ್ ಅಂತ ಬಂದು 8 ಕಿಲೋಮೀಟರ್ ಆರಾಮಾಗಿ ಬರ್ಬೋದು. ಫ್ಯಾನಲ್ಲಿ ಗಾಳಿ ಬರ್ತಿಲ್ಲ. ಸಣ್ಣೋಟ್ರದ್ದು ನಡಿ. ಮರ್ತೋಗ್ಬಿಟ್ಟಿದ್ದೆ, ಗೊತ್ತಾಗಿರೋದು. ಇದು ದೇವಸ್ಥಾನ. ದರ್ಶನ ಆಯ್ತು. ದರ್ಶನ ಮುಗಿಸ್ಕೊಂಡು ಸಕ್ಕದಾಯ್ತು ವ್ಯೂ ಮಾತ್ರ. ಲೈನಾಗೈತೆ ಒಂದು. ಆಯ್ತು, ಆಮೇಲೆ ಇಲ್ಲಿ ಇನ್ನೂ ದೊಡ್ಡದೈತೆ. ನೀವು ಹಾಸನ್ ಕಡೆ ಹೋಗ್ತಿರೋ ಎಷ್ಟೊಂದು ಜನ ನೋಡಿರ್ತೀರ ಈ ದೇವಸ್ಥಾನನ. ನಾನು ಇಲ್ಲಿ ಈ ದೇವಸ್ಥಾನಕ್ಕೆ ಫಸ್ಟ್ ಟೈಮ್ ಬಂದಿರೋದು. ಈ ದೇವಸ್ಥಾನ ಬ್ಯಾಕ್ ಸೈಡ್. ಓಕೆ, ಒಂದು ಸ್ವಲ್ಪ ಜಾಲಿ ಮಾಡ್ಬಿಟ್ಟು ಓಡ್ತೀವಿ, ಹಾಸನ್ ಕಡೆ ಓಡ್ತೀವಿ. ಹಾಸನ್ಗೆ ಹೋಗ್ಬಿಟ್ಟು ಅಲ್ಲಿ ನಮ್ಮ ಫ್ರೆಂಡ್ನ ಕರ್ಕೊಂಡು ಆಮೇಲೆ ಸಿಗ್ತೀವಿ. ಮುಗೀತು, ದರ್ಶನ ಮುಗೀತು. ಇವಾಗ ಡೈರೆಕ್ಟ್ ಹಾಸನ್ಗೆ. ಈ ಮೆಂಟಲ್ ಮ್ಯಾಪ್ ಏನು ಹೇಳ್ತೈತೆ ಅಂದರೆ 27 ಕಿಲೋಮೀಟರ್ ತೋರಿಸ್ತೈತೆ. 1:30 ಹೋಯ್ತೀವಂತೆ ಮ್ಯಾಪ್ ಹೇಳ್ತಿರೋದು. ನೋಡೋದ, ಬೇಗ ಹೋಗ್ಬೇಕು. ಹೋಗಿ ನಮ್ಮ ಫ್ರೆಂಡ್ ಅವ್ರ ತಮ್ಮ ಬರ್ತಾನೆ, ಅವ್ನ ಹತ್ತಿಸ್ಕೊಂಡು ಡೈರೆಕ್ಟ್ ಹೊರನಾಡಿಗೆ ಹೊಡಿಯೋದೆ. ಹೋಗಿ ಫ್ರೆಂಡ್ಸ್, ಸಿಗ್ತೀನಿ ನಾನು. ಹಾಯ್ ಗಾಯ್ಸ್, ಇದು ಬಂದು 4ನೇ ಟೋಲು. ಹಾಯ್ ಗಾಯ್ಸ್, ಹಾಸನ್ ಊರುಗಳಿಗೆ ಬಂದ್ವಿ. ಇವಾಗ ಇಲ್ಲೆಲ್ಲದನ್ನೊಂದು ಹೋಟ್ಲು ನೋಡಿ ಊಟ ಮಾಡ್ಕೊಂಡು ಹಾಸನ್ಗೆ ಬಂದು ರೀಚ್ ಆಗಿದ್ದೀವಿ ಹಾಸನ್ಗೆ. ಇಲ್ಲಿ ಕಾಲೇಜ್ ಹತ್ರ ಬಂದಿದ್ವಿ. ಯಾಕಂದ್ರೆ ಅವನು ಇರೋ ಹಾಸ್ಟೆಲಿಂದ ಬರಬೇಕು. ಅವನು ಬಂದಾದ್ಮೇಲೆ ಹೋಟ್ಲಿಗೆ ಹೋಗಿ ಊಟ ಮುಗಿಸ್ಕೊಂಡು ನಮ್ಮ ಪ್ರೋ ರೈಡರ್ ಬಂದ್ರು. ಎಸ್, ಹೌದೌದು.
ಹಾಕಿ ಹಾಕ್ತೀನಿ. ಮೋಹನ ಗಿರಿ ಅಂಡ್ ಧನು ಎಸ್ ಎಸ್. ಮತ್ತೆ ಇದಕ್ಕೆ ಬರ್ತೀನಿ ನಮ್ ಜೊತೆ, ಎಲ್ಲಿಗೆ? ಅವ್ರ ಜೊತೆ ಹೋಗ್ತೀನಿ ಮತ್ತೆ. ಏ ಡೌಟ್ ಕಣೋ, ಅವ್ನ್ ಕರಿತಾನೆ ಅವನೇ. ಏನ್ ಹೇಳಿ ಅಲ್ಲೆಲ್ಲ ಪ್ಲಾನ್ ಮಾಡ್ಬಿಟ್ಟು ಇವಾಗ ಬರಲ್ಲ ಅಂದ್ರೆ